Hi guys, welcome back to our channel Trek Tales with Trayo. So ಇವತ್ತು ಡೇ 6 ಮತ್ತು 7 ವ್ಲಾಗ್ ಒಟ್ಟಿಗೆ ಆಗ್ತಾ ಇದ್ದಾರೆ ಬಿಕಾಸ್ 2 days ನಾವಲ್ಲಿ ಅಕ್ಲಮಟೈಸೇಷನ್ ಆಗಬೇಕಾಗಿ ಬಂತಲ್ವಾ. ಸೊ ನೆಕ್ಸ್ಟ್ ನಾವು ಸೇಫ್ ಎಕ್ಸ್ಪ್ರೆಸ್ಗೆ ಹೋಗಿ ಲೇಲ್ ಒಂದು ಗಾಡಿ ರೀಚ್ ಆಗಿತ್ತು. ಸೊ ಅಲ್ಲಿ ಹೋಗಿ ಅದರ ಅನ್ರಾಪಿಂಗ್ ವಿಡಿಯೋ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಗಾಡಿ ತುಂಬ ಸೇಫಾಗಿ ನಮ್ಮ ಕಡೆ ಸಿಕ್ತು. ಎಕ್ಸ್ಪ್ರೆಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದಮೇಲೆ ನೀವು ನೋಡ್ಬೋದು ಆಲ್ರೆಡಿ ಗಾಡಿನ ಅನ್ರ್ಯಾಪ್ ಮಾಡಿದ್ದೀವಿ. ಸೊ ನಾವು ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವ ಕೂಡ್ಲುಗೇಟಿಂದ ಲೇಗೆ ಒಂದು ಬೈಕ್ನ ಕೂಡ ಶಿಪ್ಮೆಂಟ್ ಮಾಡಿದ್ವಿ. ಸೊ ಅದು ಶ್ರೀನಗರ್ ಮುಖಾಂತರ ಶ್ರೀನಗರ್ ಹತ್ರ ಇರುವ ಪುಲ್ವಾಮಾ ಸೇಫ್ ಎಕ್ಸ್ಪ್ರೆಸ್ ಹತ್ರದಿಂದ ಮತ್ತೆ ಇಲ್ಲಿಗೆ ಲೇಗೆ ಶಿಪ್ಮೆಂಟ್ ಆಗಿದೆ. ಸೊ ಇಲ್ಲಿ ಅನ್ರ್ಯಾಪ್ ಮಾಡಬೇಕಾದ್ರೆ ನಾವು ನೋಡಿದಂಥ ವಿಚಾರ ಏನಂದರೆ ಒಂದು ಸ್ಕ್ರ್ಯಾಚು ಆಗಲಿಲ್ಲ, ಒಂದು ಡೆಂಟು ಆಗಲಿಲ್ಲ, ಏನೂ ಆಗಲಿಲ್ಲ, ಗಾಡಿ ಸೇಫಾಗಿ ಬಂದಿದೆ. ಸೊ ನಾವಿಲ್ಲಿ ರೀಚ್ ಆದಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಲೇ ಹತ್ರ ಇರುವ ಸೇಫ್ ಎಕ್ಸ್ಪ್ರೆಸ್ ಇವರೇ. ಸೊ ಇವ್ರ ಹೆಸರು ಹೇಳ್ತಾರೆ ಮತ್ತು ಇವ್ರ ಡೀಟೇಲ್ಸ್ ಹೇಳ್ತಾರೆ. ಇನ್ ಕೇಸ್ ಯಾರಿಗಾದ್ರೂ ಲೇಯಿಂದ ಬ್ಯಾಂಗ್ಳೂರ್ಗೆ ಆಗಲಿ, ಬೇರೆ ಜಾಗ ಎಲ್ಲಾದರೂ ಆಗಲಿ, ಕರ್ನಾಟಕ, ಬೇರೆ ಸ್ಟೇಟ್ಸ್, ಬೇರೆ ಎಲ್ಲಿಗಾದರೂ ಆಗಲಿ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಲೇಯಲ್ಲಿ ಇರೋದ್ರಿಂದ. ಸೊ ಇವ್ರ ಡೀಟೇಲ್ಸ್ನ ಹೇಳ್ತಾರೆ. ಪ್ಲೀಸ್ ನೋಡಿ आपका नाम बता दो. तो आपका डिटेल्स किधर के सेफ एक्सप्रेस आप बता दो. मेरा नाम मोहम्मद अफ्ताब है. सेफ एक्सप्रेस पे हमारा लोकेशन फ्याग में है. किसी भी बाइक वगैरह कुछ भी भेजना है, ये मेरा कॉन्टैक्ट नंबर रहेगा, इस पर आप कॉन्टैक्ट कर लीजिए. बाकी जो हमारा लोकेशन है या कुछ भी प्रॉब्लम आता है तो उस नंबर पर आप कॉल कीजिए, उसका सारा हम बता देंगे आपको. ಓಕೆ ಗೈಸ್, ನೀವು ಇವಾಗ ಅವರು ಹೇಳಿರುವಂಥ ಡೀಟೇಲ್ಸ್ನ ನೀವು ಅವ್ರು ಕೊಟ್ಟಿರುವಂಥ ಸಮಾಚಾರನೂ ನೀವು ಕೇಳಿಸ್ಕೊಂಡಿರ್ಬೋದು. ಸೊ ಇನ್ ಕೇಸ್ ಯಾರಿಗಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಹಾಗಿದ್ರೆ ಅವ್ರ ನಂಬರ್ ಇಲ್ಲಿದೆ, ಮತ್ತು ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀವಿ. ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಗಾಡಿನ ಸೇಫಾಗಿ ತಲುಪಿಸ್ಕೊಳ್ಳಿ. ಡಾಕ್ಯುಮೆಂಟ್ ಎಲ್ಲ ಸೈನ್ ಮಾಡಿ ಅವ್ರ ಜೊತೆ ಫೋಟೋ ತೊಗೊಂಡು ಗಾಡಿ ತೊಗೊಂಡು ಮತ್ತು ಲಂಚ್ ಮುಗಿಸ್ಕೊಂಡು ನಾವು ಶಾಂತಿ ಸ್ತೂಪ ಕಡೆಗೆ ಲೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀರಿ. ಸೊ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಪೇ ಮಾಡಬೇಕು, 50 rupees. ಸೊ ದಿಸ್ ವಿಲ್ ಬಿ ದ ಎಂಟ್ರೆನ್ಸ್. ನೀವು ನೋಡ್ಬೋದು ಸುತ್ತ ಕೂಡ ಫುಲ್ ಮೌಂಟೇನ್ಸ್ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ಎಂಟರ್. ಸೊ ಇಲ್ಲಿ ಬೇಸಿಕಲಿ ಅವ್ರ ಮೊನೆಸ್ಟ್ರಿ ಇದು. ಇಲ್ಲೊಂದು ಸ್ತೂಪ ಇದೆ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ ಏನೇನಿದೆ ಅಂತ. ಸೊ ಇಲ್ಲಿಂದ ಕೂಡ ಶಾಂತಿ ಸ್ತೂಪ ಹೋಗೋ ರೋಡಲ್ಲಿ ಕೂಡ ಯು ಕ್ಯಾನ್ ಸಿ ದ ವ್ಯೂ. ಸೊ ಇವರೇ ನಮ್ಮಿಬ್ಬರು ಫ್ರೆಂಡ್ಸ್ ಇವತ್ತು ಲೇಗೆ ನಮ್ಮ ಜೊತೆ ರೀಚ್ ಆಗಿದ್ದಾರೆ, ಸಾಯಿ ಮತ್ತು ರಜನಿ. ಸೊ ಅವರು ಇವತ್ತಿಂದ ನಮ್ಮ ಜೊತೆ ಲೇ ಟು ಡೆಲ್ಲಿ ನಮ್ಮ ಜೊತೆ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಬನ್ನಿ, ಲೆಟ್ಸ್ ಸಿ ಹೌ ಇಟ್ ಇಸ್ ಇನ್ಸೈಡ್.
ಶಾಂತಿ ಸ್ತೂಪ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಲೇ ಪ್ಯಾಲೇಸ್ ರೀಚ್ ಆದ್ರಿ. ಇದರ ಸ್ಪೆಷಾಲಿಟಿ ಏನಂದರೆ ಆ ಕಾಲದ ರಾಜರ ಟೈಮಲ್ಲಿ ಈ ಪ್ಯಾಲೇಸ್ ಕಟ್ಟಬೇಕಾದ್ರೆ ಬರೀ ಕಲ್ಲು ಮಣ್ಣು ಅವೆರಡೇ ಯೂಸ್ ಮಾಡಿಕೊಂಡು ಈ ಪ್ಯಾಲೇಸ್ ಕಟ್ಟಿದಾರಂತೆ. ತುಂಬ ಓಲ್ಡ್ ಫೀಲಿಂಗ್ ಇತ್ತು. ಮತ್ತು ಇದೊಂದು ಲೇಯಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದೊಂದು ಆಪ್ಷನ್ನು. ಸೊ ಲೇ ಪ್ಯಾಲೇಸ್ ವಿಸಿಟ್ ಮಾಡಿ ಚೆನ್ನಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ. ಇಲ್ಲಿ ಕೂಡ ಪರ್ ಹೆಡ್ 25 ರುಪೀಸ್ ಎಂಟ್ರಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಅದೆಲ್ಲ ಟಿಕೆಟ್ಸ್ ತಗೊಂಡು, ಇದು ಬಂದ್ಬಿಟ್ಟು ಅವ್ರದ್ದು ಆರ್ಟ್ ಗ್ಯಾಲರಿ. ಫಸ್ಟ್ ಕಟ್ಟಿದಾಗ ಲೇ ಪ್ಯಾಲೇಸ್ ಹೆಂಗಿತ್ತು ಮತ್ತು ಅವ್ರ ರಾಜರದ್ದು ಫೋಟೋಸ್ ಅದೆಲ್ಲ ಒಂದು ಮೆಮರಿ ಇದೆ. ಸೊ ಟೈಮ್ ಇದ್ದರೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅವರು ಮತ್ತು ವರ್ಷಿಪ್ ಮಾಡುವ ದೇವಿ ಮತ್ತು ಲೇ ಪ್ಯಾಲೇಸ್ ಪ್ಲ್ಯಾನು ಪ್ರತಿಯೊಂದು ಈ ಲೇ ಪ್ಯಾಲೇಸ್ ಇನ್ಫಾರ್ಮೇಷನ್ ಎಲ್ಲ ಈ ಗ್ಯಾಲರಿಯಲ್ಲಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಹೋದ್ರಿ. ಇಲ್ಲಿ ನಾವು ನೋಡಬೇಕಾದ್ರೆ ಒಂಥರ ಸ್ಟೆಪ್ಸೇ ಆಗಲಿ ಇಲ್ಲ ಬಾಗಿಲುಗಳೇ ಆಗಲಿ ತುಂಬ ಅಂದರೆ ಚಿಕ್ಕ ಚಿಕ್ಕದಾಗಿತ್ತು. ಏನೋ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಈಗ ರಿನೋವೇಟ್ ಮಾಡಿರ್ಬೋದು. ಸೊ ರಾಜರು ಇಲ್ಲಿ ಕುತ್ಕೊಂಡು ಲೇ ನೋಡ್ತಾ ಇದ್ರು. ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ. ಒಳ್ಳೆ ಕೆಲಸ ಆಯಿತು. ಇವಾಗ ಲಡಾಖಲ್ಲಿ ನಮ್ಮ ಹಂಪಿ ಭಾವಚಿತ್ರ ನೋಡಿ ತುಂಬ ಖುಷಿ ಆಯಿತು. ಸೊ ಇಲ್ಲಿ ಏನಂದರೆ ಈ ಗ್ಯಾಲರಿಯಲ್ಲಿ ಎಲ್ಲ ಸ್ಟೇಟ್ದು ಪ್ರತಿಯೊಬ್ಬ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಎಲ್ಲ ಗ್ಯಾಲರಿ ಡಿಸ್ಪ್ಲೇ ಹಾಕಿದ್ರು. ಸೊ ನಾವು ಎಂಟರ್ ಆಗ್ತಾನೆ ನಮಗೆ ಫಸ್ಟ್ ಕಣ್ಣಿಗೆ ಬಿದ್ದಿದೆ ಹಂಪಿ, ಆಮೇಲೆ ಗೋವಾ ಓಲ್ಡ್ ಚರ್ಚು, ಈ ಥರ ಕೆಲವೊಂದು ಮಾನ್ಯುಮೆಂಟ್ಸ್ ಪಿಕ್ಚರ್ಸ್ ಎಲ್ಲ ಈ ಗ್ಯಾಲರಿಯಲ್ಲಿ ಹಾಕಿದ್ರು.
ಸೊ ಆಮೇಲೆ ಇಲ್ಲೊಂದು ಹೋಮ್ ಥಿಯೇಟರ್ ಥರ ಒಂದು ರೂಮ್ ಇತ್ತು. ಸೊ ಎಂಟೈರ್ ಲೇ ಪ್ಯಾಲೇಸ್ ಹಿಸ್ಟ್ರಿನ ಅಲ್ಲಿ ಟಿ ವಿಯಲ್ಲಿ ಪ್ಲೇ ಮಾಡ್ತಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ನೋಡಿ ಮತ್ತೆ ನಾವು ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. So this is our room in Leh. So ಇಲ್ಲಿ ನೋಡ್ಬೋದು, this is apricot ಮತ್ತೆ ಅದು apple. ಸೊ ಅದೇ ನಮ್ಮ ರೂಮ್ ಫಸ್ಟ್ ಫ್ಲೋರ್ ರೂಮ್ ತೊಗೊಂಡಿದ್ವಿ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಗಾರ್ಡನ್. ಎಷ್ಟು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದಾರೆ. ಫ್ಲವರ್ಸ್, ಕಲರ್ಫುಲ್ ಸನ್ಫ್ಲವರ್ಸ್ ಇಲ್ಲ. ಸೊ ಹಾಗೆ ಒಳಗಡೆ ಹೋದರೆ ಅದು ಅವರ ರಿಸೆಪ್ಷನ್. ಇದು ಸಿಟ್ಔಟ್ ಇಲ್ಲ, ಅದು ಒಂದು ಬ್ಲಾಕ್ ಇದೆ, ಇದು ಒಂದು ಬ್ಲಾಕ್ ಇದೆ. ಸೊ ವಿ ಹ್ಯಾವ್ ಟೇಕನ್ ದಿಸ್ ಬ್ಲಾಕ್. So this is apple, like chick apple. ಓಕೆ ಗೈಸ್, ಸೊ ನಾವೀಗ ಲೇ ಮಾರ್ಕೆಟ್ ಬಂದಿದ್ದೀರಿ. ಮಾರ್ನಿಂಗಿಂದ ನಾವು ಬೇರೆ ಕಡೆ ಎಲ್ಲ ಲೇ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಸೊ ಲೇ ಮಾರ್ಕೆಟ್ ವಿಸಿಟ್ ಮಾಡೋಕ್ಕೆ ಈವ್ನಿಂಗ್ ಟೈಮ್ಸ್ ಬೆಸ್ಟ್ ಅಂತ ಇಲ್ಲಿನ ಲೋಕಲೇಟ್ಸ್ ಹೇಳಿದ್ರು. ಸೊ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಕತ್ಲಾಗದ ಮುಂಚೆನೇ ಬಂದಿದ್ದೀವಿ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ದ ಮೇನ್ ಲೇ ರೋಡ್. ಮತ್ತು ನಿಮ್ಗೆ ಅಲ್ಲಿ ಕಾಣಿಸ್ರೆ ಲೇ ಪ್ಯಾಲೇಸ್ ನಾವು ಹೋಗಿದ್ರಲ್ವ, ಇಲ್ಲಿಂದ ಲೇ ಪ್ಯಾಲೇಸ್ ಕೂಡ ಕಾಣುತ್ತೆ. ಲೈಟಿಂಗ್ಸ್ ನೀವು ನೋಡ್ಬೋದು. ಮತ್ತು ಇಲ್ಲಿನ ವಿಶೇಷ ಏನಂದರೆ ಎವ್ರಿ ವೆನ್ಸ್ಡೇ ಇಲ್ಲಿ ಟಿಬೆಟಿಯನ್ ಡ್ಯಾನ್ಸ್ ಆಗುತ್ತೆ. ಸೊ ಯಾರಾದರೂ ಲೇ ವೆನ್ಸ್ಡೇ ವಿಸಿಟ್ ಮಾಡ್ತಿದ್ರೆ ಡೋಂಟ್ ಮಿಸ್ ದಟ್. ನಾವು ಆ್ಯಕ್ಚುಲಿ ಅದನ್ನು ಮಿಸ್ ಮಾಡ್ಕೊಂಡ್ರಿ ಬಿಕಾಸ್ ವಿ ರೀಚ್ಡ್ ಲೇ ವೆರಿ ಲೇಟ್. ಓಕೆ, ಮಾರ್ಕೆಟ್ ಹೆಂಗಿದೆ ಅಂತ ನೋಡೋಣ. ನಿಮ್ಗೆ ಏನು ಬೇಕೋ ಅದೆಲ್ಲ ಸ್ಟೋರ್ಸ್ ಕೂಡ ಸಿಗುತ್ತೆ. ಇನ್ ಕೇಸ್ ನೀವು ಶಾಪಿಂಗ್ ಫ್ರೀಕ್ ಆಗಿದೆ, ಪ್ಲೀಸ್ ಡೂ ವಿಸಿಟ್ ದಿಸ್ ಲೇ ಮಾರ್ಕೆಟ್. ನಿಮ್ಮ ಕಣ್ಣಿಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸ್ ಇಲ್ಲಿ ಇರುತ್ತೆ. ಬ್ರ್ಯಾಂಡೆಡಿಂದ ಹಿಡಿದು ಟೈಟನ್ ಇದೆ, ಸ್ಯಾಮ್ಸಂಗ್ ಇದೆ, ಮತ್ತು ದೆರ್ ಆರ್ ಫ್ಯೂ ಜಾನ್ಸ್ಕಾರ್ ಆರ್ಟ್ಸ್. ಮತ್ತು ಇಲ್ಲಿ ಕೆಲವೊಂದು ಆರ್ಮಿ ಶಾಪ್ಸ್ ಕೂಡ ಇದೆ. ಇನ್ ಕೇಸ್ ನೀವೇನಾದರೂ ವಿಂಟರ್ ವೇರ್ಸ್ ಮತ್ತು ಟ್ರೆಕ್ಕಿಂಗ್ ಟೂಲ್ಸ್ ಬೇಕಿದ್ರೆ ಯು ಕ್ಯಾನ್ ಆಲ್ಸೋ ವಿಸಿಟ್ ದೆಮ್. ಆ್ಯಕ್ಚುಲಿ ಸ್ವಲ್ಪ ಕ್ರೌಡ್ ಆಗ್ತಿದೆ. ಓಕೆ,
ಲೇ ಮಾರ್ಕೆಟ್ ಇಂದ ನೀವು ಒಂದು ರೈಟ್ ಸೈಡ್ ಅಂದ್ರೆ ಡೆಡ್ ಎಂಡ್ ಬಂದು ರೈಟ್ ಸೈಡ್ ತಗೋಬೇಕು. ಅಲ್ಲಿ ಬಂದ್ರೆ ಯು ವಿಲ್ ಗೆಟ್ ದಿಸ್ ಶಾಲಿಮರ್ ಕಲೆಕ್ಷನ್ ಅಂತ ಹೇಳಿ. ಸೊ ಈ ಶಾಪ್ ಇಂದ ಸೀದಾ ಬಂದು ಜಸ್ಟ್ ಟೇಕ್. ಸೊ ಇದೇ ದುರಂಧರ್ ಮೂವಿಯಲ್ಲಿ ಟೀ ಶಾಪ್ ಮಾಡುವಾಗ ತೆಗ್ದಿರೋ ಶಾಟ್. ಲೆಟ್ಸ್ ಗೋ ಚೆಕ್ ಇನ್ ಸೈಡ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ದುರಂಧರ್ ಮೂವಿ ಶಾಟ್. ಸೊ ಇಟ್ಸ್ ಆಕ್ಚುಲಿ ಓಕೆ. ಸೊ ನೀವು ನೋಡ್ತಿರೋದೇ ದುರಂಧರ್ ಇಲ್ಲೇ ಆಗಿರೋದು ಆ ಟೇಬಲ್ ಅಲ್ಲಿ. ಬಟ್ ಆ ಟೇಬಲ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಬಿಕಾಸ್ ಅದೇ ಸ್ಪಾಟ್ ಬೇಕಂತ ಹೇಳಿ. ಸೊ ನಾವು ಹಿಂದಿನ ಇದರಲ್ಲಿ ತಗೊಂಡಿದ್ದೇವೆ. ಲೇ ಮಾರ್ಕೆಟಲ್ಲಿ ಸಪ್ರೇಟಾಗಿ ಟಿಬೆಟಿಯನ್ ಮಾರ್ಕೆಟ್ ಅಂತಲೇ ಇರುತ್ತೆ. ನನಗೆ ಸ್ವಲ್ಪ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂದರೆ ತುಂಬ ಕ್ರೇಜ್ ಇರುತ್ತೆ. ನಾವು ಹೋಗೋ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಅದೊಂದು ಮೆಮೊರೀಸ್ ಕಲೆಕ್ಟ್ ಮಾಡ್ಬೇಕಂತ ಹೇಳಿ. ಸೊ ಈ ಟಿಬೆಟಿಯನ್ ಮಾರ್ಕೆಟಲ್ಲಿ ಹೋಗಿ ನಾವೊಂದು ಕೆಲವೊಂದು ಫ್ರಿಡ್ಜ್ ಮ್ಯಾಗ್ನೆಟ್ಸು ಮತ್ತು ರಜನಿ ಅವರೊಂದು ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಪರ್ಚೇಸ್ ಮಾಡಿದ್ರು. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ಅಫೋರ್ಡಬಲ್ ಪ್ರೈಸ್ ಇತ್ತು. ಸೊ ಲೇ ಮಾರ್ಕೆಟ್ ನೀವೇನಾದರೂ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಡೂ ವಿಸಿಟ್ ದಿಸ್ ಟಿಬೆಟಿಯನ್ ಮಾರ್ಕೆಟ್ ಇನ್ಸೈಡ್ ದಟ್ ಲೇ ಮಾರ್ಕೆಟ್.
ಗೈಸ್ ದಿಸ್ ಈಸ್ ಲೇ ಮಾರ್ಕೆಟ್ಸ್ ನೈಟ್ ವ್ಯೂ. ಅದಕ್ಕೆ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಈವ್ನಿಂಗ್ಸ್ ಮತ್ತು ನೈಟ್ ಲೇ ಮಾರ್ಕೆಟ್ ವಿಸಿಟ್ ಮಾಡಲೇಬೇಕು. ಆ ಲೈಟಿಂಗ್ಸು, ಆ ಶಾಪ್ಸು ಅದೆಲ್ಲ ನೋಡ್ತಿದ್ರೆ ತುಂಬ ಚೆನ್ನಾಗಿತ್ತು. ಸೊ ನಾವು ಹಾಗೆ ಮತ್ತೆ ಇನ್ನೊಂದು ನೈಟ್ ವಾಕ್ ಮಾಡಿ ಎಂಟೈರ್ ಲೇ ಮಾರ್ಕೆಟ್ನ ನೋಡಿಕೊಂಡು ದೆನ್ ವಿ ವೆಂಟ್ ಔಟ್. ಲೇ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಫೈನಲಿ ಆರ್ಮಿ ಜನರಲ್ ಸ್ಟೋರ್ ಹತ್ರ ಬಂದಿದ್ದೀರಿ. ಸೊ ನಮ್ಮ ಆರ್ಮಿ ಅವ್ರು ಯೂಸ್ ಮಾಡೋ ಆಲ್ಮೋಸ್ಟ್ ಗ್ಲೌಸಸ್, ಅವ್ರಿಗೆ ಬೇಕಾಗಿರೋ ಜನರಲ್ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಸಿಗುತ್ತೆ. ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತಂತೆ. ಸೊ ಬನ್ನಿ ನೋಡೋಣ, ನಮ್ಗೆ ಏನಾದರೂ ಬೇಕಂದ್ರೆ ಇಲ್ಲಿ ತೊಗೊಳೋಣ ಅಂತ. ದೀಪು ಎಲ್ಲೋ ಸೊ ಆರ್ಮಿ ಸ್ಟೋರಲ್ಲಿ ನಾವು ಸ್ವಲ್ಪ ಆಕ್ಸೆಸರೀಸ್ ತಗೊಂಡು ನೆಕ್ಸ್ಟ್ ನೈಟ್ ವ್ಯೂಗೋಸ್ಕರ ಟೆಸ್ಮೋ ಮೊನೆಸ್ಟ್ರಿ ಹತ್ರ ಹೋದ್ರಿ. ಸೊ ದಿಸ್ ಇಸ್ ದ ಬೆಸ್ಟ್ ವ್ಯೂ ವಿ ಹ್ಯಾಡ್. ಸೊ ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ 8:30 ಸಮಥಿಂಗ್. ಸೊ ಆ ಟೆಸ್ಮೋ ಮೊನೆಸ್ಟ್ರಿಯಿಂದ ನೀವು ಕೆಳಗಡೆ ನೋಡಿದ್ರೆ ದಿಸ್ ಈಸ್ ಲೇ ಕಂಪ್ಲೀಟ್ ವ್ಯೂ, ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ನಾವು ಸ್ವಲ್ಲೊಂದು ಪಿಕ್ಚರ್ಸ್ ತಗೊಂಡು ಮತ್ತೆ ಟೈಮ್ ಆಗಿದ್ರಿಂದ ವಿ ವಾಂಟೆಡ್ ಟು ಹ್ಯಾವ್ ಡಿನ್ನರ್. ಸೊ ವಿ ವೆಂಟ್ ಟು ಕೆಫೆ. ಇಟ್ಸ್ ಅ ವೆರಿ ಫೇಮಸ್ ಕೆಫೆ ಇನ್ ಲೇ, ಡೌನ್ ಟೌನ್ ಕೆಫೆ ಅಂತ ಹೇಳಿ. ಫುಡ್ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಸೊ ನಾವು ಅದನ್ನೆಲ್ಲ ಆರ್ಡರ್ ಮಾಡಿ ತಿಂದು ವಿ ಹ್ಯಾಡ್ ಅ ಗುಡ್ ಟೈಮ್. ಸೊ ಡಿನ್ನರ್ ಮುಗಿಸಿ ನಾವು ರೂಮ್ಗೆ ಹೋಗಿ ವಿ ರೆಸ್ಟೆಡ್. ಸೊ ಗೈಸ್ ಇವತ್ತಿನ ಡೇ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.